ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಹೌ ಆರ್ ಯು? ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಬನ್ನಿ ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಒಳ್ಳೆ ಫ್ಲ್ಯಾಟ್ ಓಪನ್ ಆಗಿ ಮತ್ತೆ ಡೌನ್ ಟ್ರೆಂಡ್ ಆಗ್ತಾ ಇದೆ. ಸೊ ಡೌನ್ ಟ್ರೆಂಡ್ ಆಗ್ತಾ ಇದೆ ಅಂತ ಇಮ್ಮಿಡಿಯೇಟ್ ಏನೋ ಪ್ಲ್ಯಾನ್ ಮಾಡೋದು ಬೇಡ. ಸೊ ಒಂದು ಏನಾದರೂ ರಿಜೆಕ್ಷನ್ ಆದರೆ ಆಗಲಿ ನೋಡೋಣ. ಸೊ ಈ ಸ್ಲೋಲಿ ಬಂದಿದೆ ಮತ್ತು ಈ ಕ್ಯಾಂಡಲ್ ಫಾಸ್ಟಾಗಿ ಬರ್ತಾ ಇದೆ. ಸೊ ಇಮ್ಮಿಡಿಯೇಟ್ ಇಲ್ಲೆಲ್ಲೋ ಟ್ರೇಡ್ ತೊಗೊಳೋದು ಮತ್ತೆ ರಿವರ್ಸ್ ಆಗೋದು ಬೇಡ. ಸೊ ಒಂದು ಸ್ವಲ್ಪ ಹುಷಾರಾಗಿ ಪ್ಲ್ಯಾನ್ ಮಾಡೋಣ ಇವತ್ತು. ಓಕೆ, ಲೆಟ್ಸ್ ವೇಟ್. ಓಕೆ, ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಈಗ ಒಂದು ರಿಜೆಕ್ಷನ್ ಆಗ್ತಾ ಇದೆ, ನಮ್ಮ ಲೆವೆಲ್ಸಿಗೆ ಬಂದಿದೆ. ಸೊ ಒಂದು ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು, ಬಟ್ ಇದು ಗ್ರೀನ್ ಕ್ಯಾಂಡಲಲ್ಲಿ ಕ್ಲೋಸ್ ಆದಮೇಲೆ, ಓಕೆನಾ? ಸೊ ಅಲ್ಲಿವರೆಗೂ ಏನು ಟ್ರೇಡ್ ಮಾಡೋದು ಬೇಡ. ಸೊ ವೆಯ್ಟ್ ಮಾಡೋಣ. ಎಕ್ಸಾಕ್ಟ್ ಒಂದು ಗ್ರೀನ್ ಮತ್ತು ವೈಟ್ ಲೆವೆಲಲ್ಲಿ ಬಂದಿದೆ, ನೋಡೋಣ, ವೆಯ್ಟ್ ಮಾಡೋಣ. ಒಂದು ಸಿ ಸೈಡ್ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಇದೊಂದು ಇಲ್ಲಿವರೆಗೂ ಸಪೋರ್ಟ್ ತೊಗೊಂಡಿದೆ. ಅಂದರೆ ನೋಡಿ, ಒಂದೇ ಡೈರೆಕ್ಷನಲ್ಲಿ ಸ್ಲೋ ಆಗಿ ಬಂದಿದೆ. ಅಂದರೆ ಏನು ಗ್ರೀನು ಬಂದಿಲ್ಲ, ಎಲ್ಲೂ ಬಂದಿಲ್ಲ ಮಧ್ಯ 5 ಮಿನಿಟ್ಸ್ ಕ್ಯಾಂಡಲ್. ಸೊ ಹಾಗೆ ಸ್ಲೋ ಆಗಿ ಬಂದಿದೆ ನೋಡಿ, ಒಂದು ಸ್ಲೋ ಮೂಮೆಂಟ್. ಓಕೆನಾ? ಸೊ ವೆಯ್ಟ್ ಮಾಡಬೇಕು. ಓಕೆ, ಇಲ್ಲೊಂದು ಟ್ರ್ಯಾಪ್ ಸೆಟಪ್ ನೋಡಬೇಕು. ಟ್ರ್ಯಾಪ್ ಸೆಟಪ್ ಹುಡುಕಿ ಯೂ ಟರ್ನ್ ಆಗುತ್ತಾ ವೆಯ್ಟ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಒಂದು ಸಿ ಟ್ರೇಡ್ ತೊಗೊಳ್ಳೋಣ. ಓಕೆ, ಲೆಟ್ಸ್ ವೇಟ್. ಇಲ್ಲೊಂದು ಟ್ರೇಡ್ ತೊಗೊತಾ ಇದ್ದೀನಿ, ಜಸ್ಟ್ ಅಬ್ಸರ್ವ್ ಮಾಡಿ. ಮಿನಿಮಮ್ ಲಾಸ್ ಇಷ್ಟೇ ಲಾಸ್ ಇರೋದು, ಜಸ್ಟ್ ತೊಗೊತಾ ಇದ್ದೀನಿ. 159.60 160 ತೊಗೊಂಡಿದ್ದೀನಿ. ಸೊ ಏನಾಗುತ್ತೆ ನೋಡಿ, ಲಾಸ್ ಕಡಿಮೆ ಮಾಡಿಕೊಂಡು ಪ್ರಾಫಿಟ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಒಂದು ಟ್ರೇಡ್ ಸಿಕ್ಕಿದೆ. ಸೊ ಇಲ್ಲಿ ಪುಟ್ ಪ್ರೀಮಿಯಮ್ಮು ಒಂದು ಸ್ವಲ್ಪ ಕೆಳಗಡೆ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲೊಂದು ರಿಜೆಕ್ಷನ್ ಟ್ರೇಡ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇನ್ ಕೇಸ್ ಏನಾದರೂ ಇದು ಸ್ಟಾಪ್ ಲಾಸ್ ನಮಗೆ ಏನು 143 20 ಪಾಯಿಂಟ್ಸಾ. ಓಕೆ, ಇಲ್ಲಿ ನೋಡ್ಬೋದು. ಓಕೆ, ಎಕ್ಸಾಕ್ಟ್ ರಿಜೆಕ್ಷನ್ ತೊಗೊಂಡಿದೆ, ಹೋಗ್ತಾ ಇದೆ. ಇದು 5 ಮಿನಿಟ್ಸ್ ಟೈಮ್ ಫ್ರೇಮ್. ಓಕೆ, ಇದು 5 ಮಿನಿಟ್ಸ್ ಟೈಮ್ ಫ್ರೇಮ್. ಅದಕ್ಕೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಬೇಕು. ಓಕೆ, 150ಗೆ ರೆಡ್ಯೂಸ್ ಮಾಡೋಣ. ಓಕೆ, ಯಾವ ಥರ ರಿಜೆಕ್ಷನ್ ಆಗುತ್ತೆ ನೋಡೋಣ. ಇಲ್ಲಿ ಏನಕ್ಕೆ ರಿಜೆಕ್ಷನ್ ಆಗುತ್ತೆ ಅಂದರೆ, ನಿನ್ನೆ ನೋಡಿ ಇಲ್ಲೊಂದು ಸ್ವಲ್ಪ ಹೋಲ್ಡ್ ಮಾಡಿ ಮತ್ತೆ ಒಂದು ಮಾರ್ಕೆಟ್ ಮೇಲೆ ಎತ್ಕೊಂಡು ಹೋಗಿದ್ದಾನೆ. ಓಕೆ, ಸೊ ಅದೇ ಥರನೇ ಆಗ್ಬೋದು. ನೋಡಿ 168. ವೆಯ್ಟ್ ಮಾಡೋಣ. ಅಬ್ಸರ್ವ್ ಮಾಡ್ತಾ ಇದ್ದೀರಾ ಯಾವುದು ಟ್ರೇಡ್ ತೊಗೊಂಡಿದ್ದು ಅಂತ? ಇಲ್ಲಿಂದ ಇಲ್ಲಿವರೆಗೂ ಬಂತು, ವೆಯ್ಟ್ ಮಾಡಬೇಕು. ಸುಮ್ಮನೆ ಎಲ್ಲೋ ಇಲ್ಲಿ ಪುಟ್ ಟ್ರೇಡ್ ತೊಗೊಳೋದು, ಇಲ್ಲೊಂದು ಟ್ರೇಡ್ ತೊಗೊಳೋದು, ಅಲ್ಲೊಂದು ಟ್ರೇಡ್ ತೊಗೊಳೋದು ಮಾಡೋಕ್ಕೆ ಹೋಗಬಾರ್ದು. ಓಕೆ, ಇಲ್ಲಿ 150 ರೆಡ್ಯೂಸ್ ಮಾಡಬೇಡ. 150 ರೆಡ್ಯೂಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಪೀಸ್ಫುಲ್ಲಾಗಿ ಆರಾಮಾಗಿರ್ಬೋದು. ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದಿದೆ ಇದು. ನೆಕ್ಸ್ಟ್ 160 170 ಹೋದ್ಮೇಲೆ 10 ಪಾಯಿಂಟ್ಸ್. ಓಕೆ, ಡನ್. 150 ರೆಡ್ಯೂಸ್ ಮಾಡಿದ್ದೀನಿ, ಇನ್ನು ಆರಾಮ ಪೀಸ್ಫುಲ್ಲಾಗಿರ್ಬೋದು. ಪೀಸ್ಫುಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಪುಟ್ ಪ್ರೀಮಿಯಮ್ ಯಾವ ಥರ ಇಲ್ಲಿ ನೋಡಿ, ಎಕ್ಸಾಕ್ಟ್ ಇಲ್ಲಿಂದ ರಿಜೆಕ್ಷನ್ ತಗೊಂಡಿದೆ. ಆರಾಮಾಗಿ ವೆಯ್ಟ್ ಮಾಡಿ.
5 ಮಿನಿಟ್ಸ್ ಕ್ಯಾಂಡಲ್, ನಾಟ್ 1 ಮಿನಿಟ್. 1 ಮಿನಿಟಿಂದ ಹಳೆ ವರ್ಷದಿಂದ ಹೊಸ ವರ್ಷಕ್ಕೆ 5 ಮಿನಿಟ್ಸಿಗೆ ಬಂದಿದ್ದೀನಿ. ಓಕೆ, ಕನ್ಫರ್ಮೇಷನ್ ಟ್ರೇಡ್. ಓಕೆ, ಕೇಸರಿ ಇದ್ದಿದೆ, ಕೇಸರಿ ಕಾಣ್ತಾ ಇಲ್ವಲ್ಲ? ತುಂಬ ಮೇಲಿದ್ದಾರೆ. ಓಕೆ, ಈಗ ನಮಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದೆ ಕೇಸರಿ ಬಿಳಿ ಹಸಿರು. ಓಕೆ, ಒಂದು ಸ್ಮಾಲ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಬಂದು ಆಮೇಲೆ ಮೇಲೆ ಹೋಗ್ಬೋದು. ವೆಯ್ಟ್ ಮಾಡಿ. ಒನ್ ಮಿನಿಟಲ್ಲಿ ನೋಡಿದ್ರೆ ಒಂದು ರೆಡ್ ಬಂದಿರುತ್ತೆ. ಓಕೆ, ಇನ್ನೂ ಒಂದು ರೆಡ್ ಬಂದಿಲ್ಲ. ಈ ಕ್ಯಾಂಡಲಲ್ಲಿ ಕ್ಲೋಸ್ ಅಂತ ತೊಗೊಂಡಿದ್ದೀವಿ. ಓಕೆ, 5 ಮಿನಿಟ್ಸಲ್ಲಿ ಇರೋಣ. ಇಲ್ಲೆಲ್ಲ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿಂದ ಒಳ್ಳೆ ನೆನ್ನೆ ಟ್ರೇಡು ಮಿಸ್ ಆಗಿರೋದು ಇದೇನೆ. ಸೊ ನಾವು ಇಲ್ಲಿ ರಿಜೆಕ್ಷನ್ ಆಯಿತು ಅಂತ ಚೆಕ್ ಮಾಡಿದ್ವಿ, ಮತ್ತೆ ಇಲ್ಲಿ ನೋಡಿದ್ವಿ. ಓಕೆ, ಮೇ ಬಿ ಇಲ್ಲಿ ಒಂದು ರಿಜೆಕ್ಷನ್ ಆಗಿ ಒಳ್ಳೆ ಟ್ರೆಂಡ್ ಸಿಗ್ಬೋದು ಅಂತ ಗೊತ್ತಾಯಿತು. ಬಟ್ ಈ ರಿಜೆಕ್ಷನಿಗೆ ತೊಗೊಳೋದ್ರಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ತೊಗೊಳಕ್ಕಾಗಲಿಲ್ಲ. ಇಲ್ಲಿ ಆಲ್ಮೋಸ್ಟ್ ಆಲ್ರೆಡಿ ರೀಚ್ ಆಗಿಬಿಟ್ಟಿತ್ತು. ಮತ್ತೆ ಇಲ್ಲೆಲ್ಲೂ ತೊಗೊಳಕ್ಕಾಗಲಿಲ್ಲ ಮಧ್ಯ. ಸೊ ಎಗೈನ್ ಇದು ಟಾರ್ಗೆಟ್ ಕಂಪ್ಲೀಟ್ ಆಯಿತು, ಆಮೇಲೆ ಪ್ರೀಮಿಯಂ ಮೂವ್ಮೆಂಟ್ ಆಗಲಿಲ್ಲ. ಸೊ ಇದು ಯಾವುದೋ ಒಂದು ಕ್ಯಾಂಡಲ್ 2 ಕ್ಯಾಂಡಲ್ ಬಂದಮೇಲೆ ಸೀದಾ 0 ಬಂತು. ಸೊ ಡಿಕೆ ಆಯಿತು. ನೆನ್ನೆ ಎಕ್ಸ್ಪೆಕ್ಟಿಂಗ್ ಚೆನ್ನಾಗಿ ಮುಗೀತು. ಎಲ್ಲರೂ ಚೆನ್ನಾಗಿ ಪ್ರಾಫಿಟ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಓಕೆ, ಇವತ್ತು ಹೋಗ್ತಾ ಇದೆ. ಜಸ್ಟ್ ವೆಯ್ಟ್ ಮಾಡಿ. ಕೆಲವೊಬ್ಬರು ಕೇಳ್ತಾರೆ, ಸೊ ಹೇಗೆ ಸರ್ ನಾವು ವೆಯ್ಟ್ ಮಾಡೋದು? ಸ್ಟ್ರಾಟಜಿ ಎಲ್ಲ ನಾನು ಕರೆಕ್ಟಾಗಿ ಎಂಟ್ರಿ ತೊಗೊತೀನಿ, ವೆಯ್ಟ್ ಮಾಡೋದಕ್ಕಾಗಲ್ಲ. ಅಂದರೆ ನಮಗೆ ಏನಾಗ್ತಿದೆ ಅಂತಂದರೆ, ಫಿಯರ್. ಎಲ್ಲಿ ವಾಪಸ್ ಬಂದ್ಬಿಟ್ಟು ನಮ್ಮದು ಸ್ಟಾಪ್ ಲಾಸ್ ಹಿಟ್ ಮಾಡಿಬಿಡುತ್ತೆ, ತೊಗೊಂಡಿದ್ದ ಪ್ರೈಸಿಗೆ ಬಂದ್ಬಿಡುತ್ತೆ. ಆ ಫಿಯರ್ ಬಿಡಬೇಕು, ಗ್ರೀಡ್ ಬಿಡಬೇಕು. ಯಾವಾಗ ನಾವು ಹಾಫ್ ಕ್ವಾಂಟಿಟಿ ಬುಕ್ ಮಾಡ್ಕೊತೀವೋ ಆ ಫಿಯರ್ನೆಸ್ ಹೋಗ್ಬಿಡುತ್ತೆ, ಪೀಸ್ಫುಲ್ ಆಗಿಬಿಡ್ತೀವಿ. ಇಲ್ಲ ನನಗೆ ಪೂರ್ತಿ ಕ್ವಾಂಟಿಟಿನಲ್ಲೇ ಪೂರ್ತಿ ಹಿಡಿಬೇಕು ಅಂತಂದಾಗ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಕಡಿಮೆ ಕ್ವಾಂಟಿಟಿನಲ್ಲಿ ಪ್ರಾಕ್ಟೀಸ್ ಮಾಡಿ, ಯು ವಿಲ್ ಗೆಟ್ ಬಿಗ್ ರಿವಾರ್ಡ್. ಇಲ್ಲ ನನಗೆ ಸಾಕು, ಕಂಪ್ಲೀಟ್ ಬುಕ್ ಮಾಡ್ಕೊತೀನಿ ಅಂದರೆ ಬುಕ್ ಮಾಡ್ಕೊಂಬಿಡಿ. ಒಂದು ಟಾರ್ಗೆಟ್ ಅಂತ ಇಟ್ಕೊಳ್ಳಿ, ಒಂದು ಕ್ಯಾಲ್ಕುಲೇಷನ್ ಅಂತ ಇಟ್ಕೊಳ್ಳಿ, ಅಲ್ಲಿ ಮುಗಿಸ್ಬಿಡಿ. ಆ ಥರ ಪ್ಲ್ಯಾನ್ ಮಾಡಬೇಕು. ಈಗ ಒಂದು ರೆಡ್ ಕ್ಯಾಂಡಲ್ ಬಂತು, ಹೇಳಿದ್ನಲ್ಲ. ವೆಯ್ಟ್ ಮಾಡಿ. ಮತ್ತು ಯಾವತ್ತು ನಾವು ಆವರೇಜ್ ಕಾನ್ಸೆಪ್ಟಿಂದ ಆಚೆ ಬರಬೇಕು. ಆವರೇಜ್ ಕಾನ್ಸೆಪ್ಟಿಂದ ಆಚೆ ಬಂದರೆ ನಾವು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿಕೊಂಡು ಕರೆಕ್ಟಾಗಿ ಬಂದಿರ್ತೀವಿ. ನೋಡಿ, ಇವತ್ತು ಬಂದಿದ್ದ ಪ್ಲೇಸ್ಗೆ ಬಂದಿದೆ, ಏನು 160 ಬಂದು ಕೂತಿದೆ. ಸೊ 150 ಬುಕ್ ಮಾಡೋದ್ರಿಂದ ಪೀಸ್ಫುಲ್ಲಾಗಿರ್ತೀವಿ. ಸೊ ಇಲ್ಲಿಗೆ ಬುಕ್ ಮಾಡ್ಕೋಬೋದು ನಾವು ಬೇಕಾದ್ರೆ ವಾಪಸ್ಸು. ಇಲ್ಲಿ ಮತ್ತೆ ನನ್ನ ಪ್ರೈಸಿಗೆ ಬಂದಿದೆ, ಅವರೇಜ್ ಮಾಡೋಣ, ಮತ್ತೆ ಇನ್ನೊಂದು ಆಪರ್ಚುನಿಟಿ ಸಿಗುತ್ತೆ. ಎಲ್ಲ ಬೇಡ. ಇದೇನಾದರೂ ಲೋ ಬ್ರೇಕ್ ಆದರೆ ಬುಕ್ ಮಾಡ್ಕೊಳ್ಳೋಣ ಕಂಪ್ಲೀಟ್. ಎಷ್ಟು ಲೋ ಅಂತಂದರೆ ಇದು 151.
150 ಸ್ಟಾಪ್ ಲಾಸ್ ಇತ್ತು. 150 ಎಷ್ಟು ಹೊಡ್ಕೊಂಡು ಹೋದರೆ ಹೋಗ್ಬೋದು ಅಷ್ಟೇ. ಎಕ್ಸಾಕ್ಟ್ 150ಗೆ ಹೊಡಿತಾ ಇದೆ. ಹೊಡಿಲಿ, ಪರವಾಗಿಲ್ಲ, ಹೊಡೀತು ಅಷ್ಟೇ. ಉಳಿದಿದ್ದೆಷ್ಟು? 500 ರುಪೀಸ್. 5000 ಬಂದಿತ್ತು, 500. ಸೊ ವೆಯ್ಟ್ ಮಾಡಬೇಕು. ಈಗ ನೋಡಿ, ವೆಯ್ಟ್ ಮಾಡಲಿಲ್ಲ ಅಂತಂದರೆ ರಿವಾರ್ಡ್ ಸಿಗಲ್ಲ. ಸೊ ಒಂದೊಂದ್ಸಲ ಈ ಥರ ಆಗುತ್ತೆ. ಸೊ ಇಲ್ಲಿ ಬುಕ್ ಮಾಡ್ಕೊಳ್ಳಿಲ್ಲ, 150 ಬುಕ್ ಮಾಡ್ಕೊಂಡ್ವಿ, ಪೀಸ್ಫುಲ್ ಆಗಿದ್ವಿ. ಮತ್ತು ಅದೇ ಕ್ಯಾಂಡಲ್ ವಾಪಸ್ ಬಂತು. ವಾಪಸ್ ಬಂದಿದ್ದು ಏನಾಯಿತು? ಇಲ್ಲೇ ನಿಂತಿದ್ದಾನೆ. ನೋಡೋಣ ಏನಾಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಬ್ರೇಕ್ ಡೌನ್ ಆದರೆ ಇದು ಟ್ರ್ಯಾಪ್ ನಮಗೆ ಏನು ಬೈಯರ್ಸ್ ಟ್ರ್ಯಾಪ್ ಮಾಡಿಬಿಟ್ಟು ಸೆಲ್ಲರ್ಸ್ನ ಮತ್ತೆ ತಗೊಂಡೋಗ್ತಾ ಇದ್ದಾರೆ. ಈ ಸೆಟಪ್ಗಳೆಲ್ಲ ಹುಷಾರ ಮಾಡಬೇಕು. ನಮಗೇನು ಬಂತು ರಿವಾರ್ಡು, ಬಟ್ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯಿತು ಅಷ್ಟೇ. 152 ನಡೀತಾ ಇದೆ. ನೋಡೋಣ ಇದು ಯಾವ ಥರ ಮಾಡುತ್ತೆ. ಕ್ಯಾಂಡಲ್ ಏನಾದರೂ ಈ ಲೋ ಬ್ರೇಕ್ ಡೌನ್ ಆದರೆ ಇನ್ನೊಂದು ಫಾಲ್ ಆಗುತ್ತೆ. ಸೈಡ್ ಪ್ಲ್ಯಾನ್ ಮಾಡ್ಬೋದು ಅವಾಗ. ಇದು ಬೈಯರ್ಸ್ ಟ್ರ್ಯಾಪ್ ಆಗಿದೆ. ಬೈಯರ್ಸ್ ಟ್ರ್ಯಾಪ್ ಮಾಡಿದ್ದಾನೆ. ಓಕೆ, ಇನ್ನೊಂದು ಟ್ರೇಡ್ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತಂದರೆ, ಇದು ಲೋ ಕೆಳಗಡೆ ಹೋದರೆ ಒಂದು ಪುಟ್ ಸೈಡ್ ಪ್ಲ್ಯಾನ್ ಮಾಡೋಣ. ಇದು ಸಪೋರ್ಟಾಗೂ ಆ್ಯಕ್ಟ್ ಆಯಿತು. ಈಗ ರೆಸಿಸ್ಟೆನ್ಸ್ ಆ್ಯಕ್ಟ್ ಆಗುತ್ತಾ ವೆಯ್ಟ್ ಮಾಡಬೇಕಷ್ಟೆ. ವೆಯ್ಟ್ ಮಾಡೋಣ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಟ್ರ್ಯಾಪ್ ಮಾಡ್ತಾ ಇದ್ದಾನೆ. ಯಾವ ಕಡೆ ಒಂದು ಸ್ವಲ್ಪ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದೆ ಅಂದಾಗ ಪ್ರೀಮಿಯಂ ಚಾರ್ಟ್ ನೋಡಿದ್ರೆ ಇಲ್ಲಿ ಬಂದು ಹೋಲ್ಡ್ ಆಗಿದ್ದಾನೆ. ಯಾವುದು? ಕಾಲ್ ಪ್ರೀಮಿಯಂ. ಇದು ತುಂಬ ವಾಲಟಿಲಿಟಿ ಇದೆ. ಸ್ವಲ್ಪ ಇದು ಈ ಥರ ನೋಡಿ, ಇಲ್ಲಿ 2 ಗ್ರೀನ್ ಕ್ಯಾಂಡಲ್ ಬಂತು, ಬಟ್ ಒಂದು ರೆಡ್ ಕ್ಯಾಂಡಲ್ ಆಗಿದೆ. ಸೊ ಇಲ್ಲಿ ನಾವು ಪುಟ್ ಸೈಡ್ ಪ್ಲ್ಯಾನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಈಗ ಕಾಲ್ ಸೈಡ್ ಇನ್ನೊಂದು ಸಲ ಟ್ರೇಡ್ ತೊಗೋಬೇಕಾಗುತ್ತೆ. ತೊಗೊಂಡು ಜಸ್ಟ್ ಮಿನಿಮಮ್ ಸ್ಟಾಪ್ ಲಾಸ್ ಅಂತ ಇಟ್ಕೊಂಡು ಇಲ್ಲೊಂದು ಟ್ರೇಡ್ ತೊಗೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಓಕೆ, ನೋಡಿ ಯಾವ ಥರ ಟ್ರ್ಯಾಪ್ ಆಗ್ತಾಯಿದೆ. ಇಲ್ಲಿ ಚಾರ್ಟ್ ನೋಡಿದ್ರೆ ಇದು ಈ ಲೈನ್ ಇದೆಯಲ್ಲ, ಲೈನ್ ಮೇಲೆ ಕ್ಲೋಸ್ ಆಗಬೇಕು ಈ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲಲ್ಲಿ. ಸೊ ಎಕ್ಸಾಕ್ಟು ಇನ್ನೂ ಅದು ರಿಜೆಕ್ಷನ್ ಆಗ್ತಾನೆ ಇದೆ. ರಿಜೆಕ್ಷನ್ ಆದರೆ ಸ್ಟ್ರಾಂಗ್ ರಿಜೆಕ್ಷನ್ ಆಗ್ತಾಯಿದೆ. ಓಕೆ, ಇದೇನಾದರೂ ಹೈ ಬ್ರೇಕ್ ಆದರೆ ಒಳ್ಳೆ ಚಾನ್ಸ್ ಇದೆ. ಇದು ಲೋ ಬ್ರೇಕ್ ಆದರೆ ಫುಟ್ ಸೈಡ್ ಹೋಗ್ಬೋದು. ಓಕೆ, ನೋಡೋಣ ಯಾವ ಸೈಡು ಆಗುತ್ತೆ. ಹೆಂಗೆ ಟ್ರ್ಯಾಪ್ ಮಾಡ್ತಾರೆ. ಇದು ನಮಗೆ ಟ್ರ್ಯಾಪ್, ಇದು ಬೈಯರ್ಸ್ ಟ್ರ್ಯಾಪ್ ಆಯಿತು. ನಾವು ತೊಗೊಂಡ್ವಿ, ಇಲ್ಲಿ ಬಂದು ಅದೇ ಥರ ಕ್ಯಾಂಡಲ್ ವಾಪಸ್ ಬಂದು ನಮಗೆ ಸ್ಟಾಪ್ ಲಾಸ್ ಹಿಟ್ ಮಾಡ್ತು. 5000 ಬಂದಿದ್ದು, ಉಳಿದಿದ್ದೆ 500. ಓಕೆ, ಸೊ ಇಲ್ಲಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡಬೇಕು. ಇದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ, ವಾಪಸ್ ಬರ್ತಾನೆ ಇದೆ. 1 ಮಿನಿಟ್ ಟೈಮ್ ಇದೆ. ಇಫ್ ಇನ್ ಕೇಸ್ ಇನ್ನು ಬ್ರೇಕ್ ಡೌನ್ ಆದರೆ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಸೊ ರೆಡಿ ಫಾರ್ ದಟ್. ಓಕೆ, 300 ಕ್ವಾಂಟಿಟಿ. ಎಷ್ಟಿದೆ? 135. ಓಕೆ, ಇಲ್ಲಿ ಹೋಲ್ಡ್ ಆಗೋ ಚಾನ್ಸಸ್ ಇದೆ, ಸೈಡ್ ವೈಸ್ ಆಗೋ ಚಾನ್ಸಸ್ ಇದೆ. ಸೊ ಸುಮ್ಮನೆ ಟ್ರೇಡ್ ತೊಗೊಳೋದು ಬೇಡ ಅನ್ನಿಸ್ತಿದೆ. ನೋಡೋಣ, ವೆಯ್ಟ್ ಮಾಡೋಣ. ಓಕೆ, 135 ಬ್ರೇಕ್ ಡೌನ್ ಆಯಿತು. ಮತ್ತು ಇಲ್ಲಿ ಓಕೆ, ಇಲ್ಲಿ ಇನ್ನೂ ಬ್ರೇಕ್ ಡೌನ್ ಆಗಿಲ್ಲ. ಈ ಲೆವೆಲ್ಸ್ ಬ್ರೇಕ್ ಡೌನ್ ಆಗಬೇಕು. ಯಾವುದು? ಈ ಲೆವೆಲ್ಸ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಬೈಯರ್ಸ್ನ ಟ್ರ್ಯಾಪ್ ಮಾಡಿಬಿಟ್ಟು ಒಂದು ಕೆಳಗಡೆ ಮೂಮೆಂಟ್ ಕೊಡ್ತಾ ಇದ್ದಾನೆ.
ಮೂಮೆಂಟ್ ಕೊಡ್ತಾ ಇದ್ದಾನೆ, ಬಟ್ ಇಲ್ಲಿ ಈ ಹೈ ಕ್ರಾಸ್ ಆಗ್ತಾ ಇಲ್ಲ, ಪ್ರೀಮಿಯಂ ಹೈ ಕ್ರಾಸ್ ಆಗ್ತಾ ಇಲ್ಲ. ಹೈ ಕ್ರಾಸ್ ಏನಕ್ಕೆ ಆಗ್ತಾ ಇಲ್ಲ? ಇನ್ನೂ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡ್ತಾವನೋ ಬಯರ್ಸ್ನ ಟ್ರ್ಯಾಪ್ ಮಾಡ್ತಾವನೋ ನಾಟ್ ಶೋರ್. ಸೊ ಜಸ್ಟ್ ಅವಾಯ್ಡ್ ದ ಟ್ರೇಡ್. ಬ್ರೇಕ್ ಡೌನ್ ಆಯಿತು ಅಂತ ಹೇಳಿ ನೋಡಿದ್ರೆ ಇಲ್ಲಿ ಯಾವ ಲೆವೆಲ್ಸ್ ಇದೆ? 24,000 ಲೆವೆಲ್ಸ್ ಇದೆ. ಓಕೆ, ನಾಟ್ ಬಿಗ್ ಮೂಮೆಂಟ್. ಇದು 126ವರೆಗೂ ಬಂದೇ ಬರುತ್ತೆ. ಇದು ಬರ್ತಾ ಇದೆ, ಇದು ಜಸ್ಟ್ ಒಂದು 2 ಪಾಯಿಂಟ್ಸ್ 3 ಪಾಯಿಂಟ್ಸ್ ಹೋಗ್ತಿದೆ. ಓಕೆ, ಇಲ್ಲೇನು ಸಪೋರ್ಟ್ ತಗೊಳುತ್ತಾ? ನಾಟ್ ಶೋರ್. ಬ್ಯಾಂಕ್ ನಿಫ್ಟಿ ನೋಡೋಣ ಒಂದ್ಸಲ. ಓ ಮೈ ಗಾಡ್, ಏನು ಸೆಲ್ಲಿಂಗ್ ಸೈಡ್ ಆಗ್ಬಿಟ್ಟಿದೆ ಇವತ್ತು. ಇಲ್ಲಿಂದ ಒಂದೇ ಸೌಂಡ್ ಬರ್ತಾ ಇದೆ. ಓಕೆ, ಒಂದು ಟ್ರೆಂಡ್ ಲೈನಿಗೆ ಬಂದು ನಿಂತಿದ್ದಾನೆ ಬ್ಯಾಂಕ್ ನಿಫ್ಟಿ. ಸೊ ಏನು ಬೇಕಾದರೂ ಆಗ್ಬೋದು ಇಲ್ಲಿ. ಓಕೆ, ಪ್ರೀಮಿಯಮ್ ಏನಾಯ್ತು? ಇದು 167 ಹೈಯೆಸ್ಟ್. ಎಷ್ಟಿತ್ತು? 163. 4 ಪಾಯಿಂಟ್ ಮೇಲೋಗಿದ್ದಾನೆ. ಮತ್ತೆ ಟ್ರ್ಯಾಪ್. ಸೆಲ್ಲರ್ಸ್ಗೆ ಟ್ರ್ಯಾಪ್ ಮಾಡ್ತಿದ್ದಾನೋ ಬಯರ್ಸ್ನ ಟ್ರ್ಯಾಪ್ ಮಾಡ್ತಿದ್ದಾನೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ಪುಟ್ ಸೈಡ್ ತೊಗೊಂಡ್ಬಿಡ್ತೀನಿ, ನೋಡೋಣ ಏನಾಗುತ್ತೆ. ಓಕೆ, ಲೆಟ್ಸ್ ವೇಟ್. ಎಷ್ಟು? 165 166ಗೆ ತೊಗೊಂಡಿದ್ದೀನಿ. ಸೊ ಒಂದು ಪುಟ್ ಸೈಡೇ ಹೋಗ್ಬೋದು, ಮೇಲ್ ಬರಲ್ಲ. ಒಂದು ಸ್ಮಾಲ್ ರಿಜೆಕ್ಷನ್ ಆಗಿ ಮುಗಿಸ್ಬಿಡೋಣ, ಜಾಸ್ತಿ ಮೂಮೆಂಟ್ ಬೇಡ ಇವತ್ತು. ಓಕೆ, ಪುಟ್ ಸೈಡ್ ಮೂಮೆಂಟ್ ಯಾವ ಥರ ಟ್ರ್ಯಾಪ್ ಆಗ್ತಾ ಇದ್ದಾರೆ ಇಲ್ಲಿ? ಬಯರ್ಸ್ ಟ್ರ್ಯಾಪ್ ಆಗ್ತಿದ್ದಾರೆ, ಸೆಲ್ಲರ್ಸ್ಗಳು ಟ್ರ್ಯಾಪ್ ಆಗ್ತಿದ್ದಾರೆ. ಇಷ್ಟು ದೊಡ್ಡ ಕ್ಯಾಂಡಲ್. ಮೂಮೆಂಟ್ ಇಲ್ಲ ಪುಟ್ ಸೈಡು. ಇಲ್ಲಿ ಯಾವುದಿದೆ? ಬ್ಯಾಂಕ್ ನಿಫ್ಟಿ. ಎಲ್ಲ ರಿಜೆಕ್ಷನ್ ಅಂತ ಹೇಳಿ ತಗೊಂಡು ಮತ್ತೆ ಅದೇ ಥರ ಆಗ್ತಾ ಇದೆ. ಒಳ್ಳೆ ಸ್ಟ್ರಾಂಗ್ ಮೂಮೆಂಟ್ ಬರಬೇಕು, ಅಲ್ಲಿವರೆಗೂ ಈ ಮೂಮೆಂಟು ಹೋಗೋದಿಲ್ಲ. ಬರ್ತಾ ಇದ್ದಾನೆ ನೋಡಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಯಾವ ಥರ ಟ್ರ್ಯಾಪ್ ಆಗುತ್ತೆ. ಸೊ ಜಸ್ಟ್ ಅವಾಯ್ಡ್ ಮಾಡಬೇಕು ಟ್ರೇಡು.
ತುಂಬ ಕಾನ್ಫಿಡೆಂಟಾಗಿ ಟ್ರೇಡ್ ಮಾಡೋಕ್ಕಾಗಲ್ಲ ಇಂಥ ಟೈಮಲ್ಲಿ. ಆ್ಯಕ್ಚುಲಿ ಇವತ್ತು ಫ್ರೈಡೇ, ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ನಾನು ಎಕ್ಸಿಟ್ ಆಗ್ತೀನಿ ಇವತ್ತು, ಜಾಸ್ತಿ ವೆಯ್ಟ್ ಮಾಡೋದೇ ಬೇಡ. ಇದೇನೋ ಫಾಲ್ ಆಗ್ತಾಯಿದೆ, ಮತ್ತೆ ಅಲ್ಲೇ ಬರುತ್ತೆ ಎಕ್ಸಿಟ್. ಜಾಸ್ತಿ ವೆಯ್ಟ್ ಮಾಡಲ್ಲ ಸರ್ ಇವತ್ತು. ಓಕೆ, ಡನ್ ಆ್ಯಂಡ್ ಡಸ್ಟೆಡ್ ಟುಡೇ. ಸೊ ಇವತ್ತು ಟ್ರ್ಯಾಪ್ ಸೆಟ್ಟಿಂಗು ತುಂಬ ನೋಡಿ, ಇಲ್ಲೊಂದ್ಸಲ ಟ್ರ್ಯಾಪ್ ಆಯಿತು, ಬಯರ್ಸ್ ಟ್ರ್ಯಾಪ್ ಆಯಿತು, ಮತ್ತೆ ಸೆಲ್ಲರ್ಸ್ ಟ್ರ್ಯಾಪ್ ಮಾಡಿಸಿದೆ, ಮತ್ತೆ ಈ ಒಂದು ರಿವರ್ಸ್ ಕ್ಯಾಂಡಲ್ ಬರುತ್ತೆ. ಇಲ್ಲಿ ಪುಟ್ ಪ್ರೀಮಿಯಮ್ಮು ಇನ್ಕ್ರೀಸ್ ಆಗ್ತಾ ಇಲ್ಲ. ಸೊ ಇಷ್ಟು ಬಂದಿರದೆ ನಮ್ಮದು ಲಾಸು, ಮತ್ತು ಲಾಸ್ ತೋರಿಸ್ತಿತ್ತು ಇಲ್ಲಿವರೆಗೂ. ರಿಕವರ್ ಆಯಿತು ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಮುಗಿಸ್ಬಿಡೋಣ ಇವತ್ತು. ಮತ್ತೆ ಟ್ರೇಡ್ ಮಾಡೋದು ಬೇಡ. 2 ಟ್ರೇಡ್ ಆಗೋಗಿದೆ. ಸೊ ಒಂದು ತೋರಿಸ್ಬೇಕು ಅಂತಂದರೆ ಆರ್ಡರ್ಸ್ 5 ಇರುತ್ತೆ. ಏನಕ್ಕೆ ಅಂದರೆ 150 ಒಂದ್ಸಲ ಬುಕ್ ಮಾಡ್ಕೊಂಡಿದ್ದೆ. ಯಾವಾಗ ನೋಡಿ, ಇಲ್ಲಿ 300 ತೊಗೊಂಡಿದ್ವಿ 160ನಲ್ಲಿ, 172ನಲ್ಲಿ 12 ಪಾಯಿಂಟ್ಸಿಗೆ 150 ಬುಕ್ ಮಾಡಿಕೊಂಡೆ. ಒಳ್ಳೆಯ ಪ್ರಾಫಿಟ್ ಇತ್ತು. ಮತ್ತು 150ಗೆ ಸ್ಟಾಪ್ ಲಾಸ್ ತೊಗೊಂಡು. ನೆಕ್ಸ್ಟ್ 166, 167. ಓಕೆ, ನೋ ಇಶ್ಯೂ. ಸೊ ಪೊಸಿಷನ್ ಬಂದ್ಬಿಟ್ಟು 847 ಇದೆ. ಸೊ ನೋಡಿ, ಇಲ್ಲಿ ಟ್ರ್ಯಾಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬೈಯರ್ಸು ಇದ್ದಾರೆ ಇಲ್ಲಿ, ಬೈಯರ್ಸು ಸೆಲ್ಲರ್ಸು ಇಬ್ಬರು ಗುದ್ದಾಟದಲ್ಲಿ ನಾವು ಸಿಗಾಕೊಳ್ಳೋದು ಬೇಡ. ಓಕೆ, ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸಾಕು. ಓಕೆ, ಕನ್ಸಿಸ್ಟೆನ್ಸಿ ಆಗೋಣ, ಪೀಸ್ಫುಲ್ ಆಗಿರೋಣ ಫಸ್ಟ್ ಆಫ್ ಆಲ್. ಓಕೆ, ಶ್ರೀಮಂತರಾಗೋಣ. ಬಾಯ್.